ನಿಮ್ಗೆ ಸಿಕ್ಕಂತ ಬೆಸ್ಟ್ ರಿವ್ಯೂ ಯಾರ ಕಡೆಯಿಂದ ಅಂತ ಆ ಪಾತ್ರ ನೋಡಿದ್ಮೇಲೆ? ಎಲ್ಲಾರ ಕಡೆ ಐ ಥಿಂಕ್ ಆಡಿಯನ್ಸ್ ರಿವ್ಯೂ ಬಂದ್ರೆ ನಮ್ ಖುಷಿ. ಅಂಡ್ ತುಂಬಾ ಆರ್ಟಿಸ್ಟ್ ಅವತ್ತು ಸೆಲೆಬ್ರಿಟಿ ಶೋ ಅಲ್ಲಿ ಎಲ್ಲರೂ ನೋಡಿ ತುಂಬಾ ಇಲ್ಲ ಇದು ತುಂಬಾ ಕಷ್ಟ ಆಗಿತ್ತು. ತುಂಬಾ ಜನ ನಾನ್ ಡಬ್ಬಿಂಗ್ ಮಾಡಿದೀನಿ ಅಂತಾನೆ ಗೊತ್ತಿರ್ಲಿಲ್ಲ ಅವ್ರಿಗೆ. ಸೊ ಇಲ್ಲ ನಾನೇ ಡಬ್ಬಿಂಗ್ ಮಾಡಿರೋದು ಅಂತ ಹೇಳ್ಬೇಕಾದ್ರೆ ಅವ್ರು ದೇ ವರ್ ವೆರಿ ಹ್ಯಾಪಿ ಅಂಡ್ ಪ್ರೌಡ್. ಸೊ ಎಲ್ಲ ಆ ಸೀನಿಯರ್ ಆರ್ಟಿಸ್ಟ್ ಇಂದ ನನ್ ಕಾಂಪ್ಲಿಮೆಂಟ್ ಬಂದಿದ್ದು ಅಂಡ್ ನನ್ನ ಡೈಲಾಗ್ ರೀಲ್ಸ್ ಎಲ್ಲ ಟ್ಯಾಗ್ ಮಾಡಿದ್ದು. ಸೊ ಅದೆಲ್ಲ ನೋಡಿದಾಗ ಫೀಲ್ಸ್ ವೆರಿ ಮೈ ಹಾರ್ಟ್ ಫೀಲ್ಸ್ ಫುಲ್. ಸಿನಿಮಾದ ಕ್ಲೈಮ್ಯಾಕ್ಸ್ ಆಮೇಲೆ ಒಂದು ದೊಡ್ಡ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಅಂತಂದ್ರೆ ಕಿಚ್ಚ ಸುದೀಪ್ ಅವರು. ಸೊ ಸೀಕ್ವೆಲ್ ಒಂದು ಭಾಗವನ್ನ ಮುಂದುವರಿಸಿ ಬಿಟ್ಟಿದ್ದೀರಿ. ಸೊ ಅದು ಏನಾದ್ರೂ ಮಾತುಕತೆ ಇದೆಯಾ, ಏನ್ ನಡೀತಾ ಇದೆ ಅಂತ? ಸದ್ಯಕ್ಕೆ ನಾನು ಅದ್ರ ಬಗ್ಗೆ ಏನು ಹೇಳಕ್ ಆಗಲ್ಲ. ಬಟ್ KD2 ಅಂತ ಅನೌನ್ಸ್ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ದಾರೆ ಎಲ್ಲರೂ. ಸೊ ಡೆಫಿನೆಟ್ಲಿ ಸೀಕ್ವೆಲ್ ಇರುತ್ತೆ. ಬಟ್ ಯಾವಾಗ ಏನು ಅಂತ ದ ಟೀಮ್ ವಿಲ್ ಅಪ್ಡೇಟ್. ಈ ವರ್ಷದ ಅಂತ್ಯಕ್ಕೆ ಮತ್ತೊಂದು ಸರ್ಪ್ರೈಸ್ ನಿಮ್ ಕಡೆ ಬರ್ತಾ ಇರುವಂತದ್ದು ಅಣ್ಣ ಫ್ರಮ್ ಮೆಕ್ಸಿಕೋ. ಸೊ ಒಳ್ಳೆ ಕಾಂಬಿನೇಷನ್, ಒಂದ್ ಕಡೆ ಡಾಲಿ ಅವರು ಮತ್ತೆ ನೀವು. ಸೊ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಸೊ ಆ ಸಿನಿಮಾದ ಒಂದು ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತಾರೆ. ಸಿನಿಮಾದ ಕತೆ ಒಂದಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸಿರುವಂತದ್ದು ಟೀಸರ್ ಮತ್ತೆ ಇದೆಲ್ಲ ವಿಚಾರ ಅಲ್ಲ. ಸೊ ಹೇಗೆ ಅನಿಸ್ತಿದೆ ಡಾಲಿ ಅವ್ರ ಜೊತೆ ಆ ಒಂದು ಕಾಂಬಿನೇಷನ್, ಆ ಒಂದು ಸಿನಿಮಾ? ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ಐ ಎಂಜಾಯ್ಡ್ ಕಂಪ್ಲೀಟ್ಲಿ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ. ಅಂಡ್ ಐ ಥಿಂಕ್ ಈ ಮಂತೆ ಗೊತ್ತಿಲ್ಲ ಯಾವಾಗಂತ ನಾನು ಇದು ಮಾಡ್ಬಿಟ್ಟು, ಬಟ್ ಸಾಂಗ್ಸ್ ಎಲ್ಲ ರಿಲೀಸ್ ಮಾಡ್ತಾರೆ. ಅದಕ್ಕೆ ಕಾಯ್ತಾ ಇದ್ದೀನಿ. ಯಾಕಂದ್ರೆ ನಾನು 2 ಸಾಂಗ್ ಇದೆ ನಂದು. ಅದ್ 2 ನಂಗೆ ತುಂಬಾ ಇಷ್ಟ. ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ. ಧನಂಜಯ್ ಸರ್ ಡಾನ್ಸ್ ಎಲ್ಲ ಮಾಡಿದ್ದಾರೆ. ಸೊ ಇಟ್ ಈಸ್ ಅ ವೆರಿ ಫನ್ ಸಾಂಗ್. ಬಟ್ ಸಿನಿಮಾನು ಅಷ್ಟೇ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್. ಫ್ಯಾಮಿಲಿ ಕಂಪ್ಲೀಟ್ ಕುತ್ಕೊಂಡು ಸಿನಿಮಾನ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಕಾಮಿಡಿನೂ ಇದೆ ಅಂಡ್ ಈಕ್ವಲಿ ಮೆಸೇಜ್ ಕಂಟೆಂಟ್ ಕೂಡ ಇದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದ ಮೂವಿ. ಇಲ್ಲಿ ರೀಶ್ಮಾ ಅವರು ವೈಲೆಂಟಾ ಸೈಲೆಂಟಾ ಅಂತ ಗೊತ್ತಿಲ್ಲ. ಇಟ್ಸ್ ಅಗೇನ್ ಅ ವೆರಿ ಫನ್ ಪಾತ್ರ. ನೋಡಿದ್ರೆ ಮಜಾ ಬರುತ್ತೆ ಕ್ಯಾರೆಕ್ಟರ್. ಡಾಲಿ ಅವ್ರ ಪಾತ್ರದ ಬಗ್ಗೆ ಹೇಳಿದ್ರೆ, ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಟೈಟಲ್ ಏನೋ ಒಂದು ಫೋರ್ಸ್ ಇದೆ ಆ ಪಾತ್ರದ ಬಗ್ಗೆ. ಸೊ ಅವರು ಸಾಮಾನ್ಯವಾಗಿ ಇರುವ ರೀತಿನೇ ಬೇರೆ. ಅಂದ್ರೆ ನೋಡಿದಾಗ ಸೈಲೆಂಟ್ ಆಗಿರ್ತಾರೆ, ಪಾತ್ರ ಅಂತ ಬಂದಾಗ ಕ್ಯಾಮ್ರಾ ಮುಂದ್ಗಡೆ ನಿಂತಾಗ ಬದಲಾಗ್ಬಿಡ್ತಾರೆ. ಸೊ ಅದು ನಿಮ್ಗೆ ಅದ ಹತ್ರದಲ್ಲಿ ನೋಡಿದಾಗ ಹೇಗೆ ಅನಿಸ್ತದೆ? ಯಾವ ತರ ಫೀಲ್ ಇರುತ್ತೆ ಅವ್ರನ್ನ ನಡೆಸುವಂತ ಸಂದರ್ಭದಲ್ಲಿ? ಐ ಥಿಂಕ್ ಈಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ಅದ್ರ ಬಗ್ಗೆ ಡೌಟೇ ಇಲ್ಲ. ಅದ್ರ ಬಗ್ಗೆ ನಾನು ಮಾತಾಡೋ ಅವಶ್ಯಕತೆನೇ ಇಲ್ಲ. ಅವರು ತುಂಬಾ ಸಿನಿಮಾಗಳಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅಂಡ್ ಅವ್ರ ಜೊತೆ ಆಕ್ಟ್ ಮಾಡಿದ್ದು ಐ ಥಿಂಕ್ ಇಟ್ ವಾಸ್ ವೆರಿ ನೈಸ್. ಅಗೇನ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್. ಅಂಡ್ ನೀವು ಹೇಳ್ದಾಗೆ ಕ್ಯಾಮ್ರಾ ಮುಂದೆ ಅವರು ಹಿ ಬಿಕಮ್ಸ್ ದಟ್ ಕ್ಯಾರೆಕ್ಟರ್. ಪಾತ್ರದಲ್ಲಿ ಫುಲ್ ಇನ್ವಾಲ್ವ್ ಆಗ್ಬಿಡುತ್ತೆ. ಸೊ ಇಟ್ ಇಸ್ ವೆರಿ ನೈಸ್ ಟು ವಾಚ್. ಕಲಾವಿದೆಗೆ ನಿಮ್ಗೊಂದು ತುಡಿತಾ ಇರುತ್ತೆ ಈ ತರದೊಂದು ಪಾತ್ರ ಮಾಡ್ಬೇಕು ಅಂತ. ಈಗಲೂ ಇಲ್ಲಿ ತನಕ ಕಾಡ್ತಿರುವಂತ ಪಾತ್ರ ಯಾವ್ದು? ಈ ತರ ಮಾಡಿದ್ರೆ ಹಿಂಗ್ ಮಾಡ್ಬೇಕು, ಯಾವ್ದೋ ಒಂದು ಸಿನಿಮಾದೊಂದು ಇನ್ಫ್ಲುಯೆನ್ಸ್ ಆಗಿರ್ತಾರೆ, ಈ ತರದೊಂದು ಪಾತ್ರ ನನ್ಗೆ ಸಿಗ್ಬೇಕು ಅಂತ ಯಾವ್ದು? ನನಗೆ ಯೂಶ್ವಲಿ ಮಾರ್ವೆಲ್ ಸೀರೀಸ್ ಅಲ್ಲಿ ಒಂದು ಸೂಪರ್ ಹೀರೋಸ್ ಎಲ್ಲ ಇರ್ತಾರಲ್ಲ, ಆ ತರ ನಮ್ ಕನ್ನಡದಲ್ಲೂ ಏನಾದ್ರು ಅಥವಾ ಆ ತರ ಒಂದು ಸೂಪರ್ ಹೀರೋ ಕಾನ್ಸೆಪ್ಟ್ ಅಲ್ಲಿ ಮಾಡ್ಬೇಕು. ಫಾರ್ ಅ ಲಾಂಗ್ ಟೈಮ್ ಅದು ಇವಾಗ ಸ್ಪೈಡರ್ ಮ್ಯಾನ್, ವಂಡರ್ ವುಮೆನ್ ಆ ತರ ಎಲ್ಲ ಇಟ್ಸ್ ಎಸ್ಟಾಬ್ಲಿಷ್ಡ್ ಕ್ಯಾರೆಕ್ಟರ್ಸ್. ಆ ತರ ಎಲ್ಲ ಆ ತರ ಒಂದು ಪಾತ್ರ ಮಾಡ್ಬೇಕು ಅಂತ. ಆಕ್ಚುಲಿ ಆದಷ್ಟು ಬೇಗ ಅದ್ ಬರ್ಲಿ. ಅದ್ರ ಜೊತೆಗೆ ಬೇರೆ ಇಂಡಸ್ಟ್ರಿಗೆ ಬಲ್ಗಾಲಿಗೆ ಹೋಗ್ತಾ ಇದ್ದಾರೆ. ಒಳ್ಳೇದಾಗ್ಲಿ. 2 ಇಂಡಸ್ಟ್ರಿಗೆ ಅಂತ ಗೊತ್ತಾಯ್ತು, ಒಂದು ಮಾತ್ರ ಬಿಟ್ಕೊಟ್ಟಿದ್ರಿ, ಇನ್ನೊಂದು ಇಷ್ಟಲ್ಲೇ ಬರುತ್ತೆ. ಸೊ ಆಲ್ ದಿ ಬೆಸ್ಟ್, ಒಳ್ಳೇದಾಗಿ. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿರಲ್ಲ, ಇದಿಷ್ಟು ರೇಷ್ಮಾ ನಾಣಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ತೇಜ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.